ವಿಧಾನಸೌಧದಲ್ಲಿ ಬೀದಿ ನಾಯಿಗಳಿಗೆ ಶೆಲ್ಟರ್ ನಿರ್ಮಾಣ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಐತಿಹಾಸಿಕ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ವಿಧಾನಸೌಧದಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸುವುದಕ್ಕೆ ಈಗ ವಿಧಾನಸೌಧದಲ್ಲಿ ಬೀದಿ ನಾಯಿಗಳಿಗೆ ಶೆಲ್ಟರ್ ನಿರ್ಮಾಣ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇದು ಒಂದು ರೀತಿಯಾಗಿ ಐತಿಹಾಸಿಕ ತೀರ್ಮಾನವೇ ಆಗಿದೆ. ಐತಿಹಾಸಿಕ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ನಾಯಿಗಳ ಹಾವಳಿಯನ್ನ ತಪ್ಪಿಸೋದಕ್ಕೆ ಸ್ಪೀಕರ್ಗೆ ತಜ್ಞರ ಸಮಿತಿ ವರದಿಯನ್ನ ಕೊಟ್ಟಿತು. ನಾಯಿಗಳ ಸ್ಥಳಾಂತರ ಬೇಡ ಅಂತ ಹೇಳಿ ತಜ್ಞರ ಸಮಿತಿ ಮನವಿಯನ್ನ ಮಾಡಿಕೊಂಡಿತ್ತು. ವಿಧಾನಸೌಧ ಭದ್ರತಾ ಸಿಬ್ಬಂದಿಯಿಂದಲೂ ಕೂಡ ಸ್ಪೀಕರ್ಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ರಾತ್ರಿ ವೇಳೆ ವಿಧಾನಸೌಧ ವಿಕಾಸಸೌಧಕ್ಕೆ ಶ್ವಾನಗಳ ಕಾವಲು ಆಗುತ್ತೆ. ಇಲ್ಲಿರುವ ಶ್ವಾನಗಳಿಗೆ ಇಲ್ಲೇ ಶೆಲ್ಟರ್ ಅನ್ನ ನಿರ್ಮಿಸೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಪ್ರಾಣಿ ದಯಾ ಸಂಘಕ್ಕೆ ನಿರ್ವಹಣೆ ನೀಡೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಈಗ ಏನಲ್ಲಿ ಬೀದಿ ನಾಯಿಗಳಿದೆ, ಸೊ ಆ ನಾಯಿಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಆಗಿತ್ತು. ಬಟ್ ಈಗ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಪ್ರಾಣಿಗಳನ್ನ ಬೇರೆಡೆ ಶಿಫ್ಟ್ ಮಾಡೋದು ಬೇಡ, ಇಲ್ಲಿಯೇ ಶೆಲ್ಟರ್ ಅನ್ನ ನಿರ್ಮಾಣ ಮಾಡೋಣ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬದುಕಿಗೆ ಹಕ್ಕಿದೆ, ಪ್ರಾಣಿಗಳಿಗೆ ಕೂಡ ಅಷ್ಟೇ. ಸೊ ಇಲ್ಲಿ ಇರುವಂಥ ಕೆಲವೊಂದು ಅದರಲ್ಲಿ ಯಾರೋ ಅಭಿಪ್ರಾಯ ಇದೆ, ಕೆಲವೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ಕೆಲವರಿಗೆ ಅದೇನು ಅದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ತಜ್ಞರಿಗೆ ಒಂದು ವರದಿ ಸಲ್ಲಿಸ್ತಾರೆ, ಎಷ್ಟು ಇವತ್ತು ನಮ್ಮ ಈ ವ್ಯಾಪ್ತಿಯಲ್ಲಿ ಇದೆ, ಎಷ್ಟೆಷ್ಟು ವಯಸ್ಸಿದು, ಮತ್ತು ಅದಕ್ಕೆಲ್ಲ ಪರ್ಸನಲೈಸೇಷನ್ ಆಗಿದೆ ಅಥವಾ ಅದು ಸುರಕ್ಷಿತವಾಗಿ ಇದೆ, ಮತ್ತು ಅದಕ್ಕೆ ಕೆಲವೊಂದು ಜಾಗ ಕೊಟ್ಟು ಅದನ್ನು ನಿಭಾಯಿಸಲಿಕ್ಕೆ ಒಂದು NGO, ಯಾಕೆಂದರೆ ಪ್ರಾಣಿ ದಯಾ ಸಂಘ ಬೇರೆ ಬೇರೆ ಸಂಘಗಳಿದೆ, ಅದನ್ನು ಒಬ್ಬ ಚೆನ್ನಾಗಿ ಅಂಥವ್ರಿಗೆ ಅದನ್ನು ವಹಿಸಿಕೊಟ್ಟು ಅವರು ಅದನ್ನು ಮೇಲೆ ಚೆನ್ನಾಗಿ ನೋಡಿಕೊಂಡು ಜನರಿಗೆ ಅಡಚಣೆ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ಅದು ನಾವು ತೀರ್ಮಾನ ಮಾಡಿದ್ದೇವೆ. ಅವಕಾಶ ಮುಂದಿನದಕ್ಕೆ ನಾವು ಚೆನ್ನಾಗಿ ಕೊಡ್ತೇವೆ. ಅದಕ್ಕೆ ಬೇಕಾಗುವಂಥ ಶೆಲ್ಟರ್ಸ್ ಎಲ್ಲ ಕಟ್ಟಲಿಕ್ಕೆ ನಾವಿವತ್ತು ಹೇಳಿದ್ದೇವೆ. ನಾನು ಮತ್ತು ನಾಯಿಗಳನ್ನು ಸಾಕುವಂತ ತೀರ್ಮಾನ ಮಾಡಿದ್ವಿ. ಏನು ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಅದಕ್ಕೆ ಏನು ಹಾಕ್ತೀವಿ ಬಿಡ್ತೀವಿ, ಬೇರೆ ಆ ಪರ ವಿರೋಧ ಇರ್ತಾವೆ. ಬೆಳಿಗ್ಗೆ ಕತ್ರಿ ಹಾಗೆ ಅಂತಾರೆ. ಬಟ್ ಏನಂದ್ರೆ ಅದಕ್ಕೆ ಅವಕ್ಕೂ ಸರಿ ಆಗಬೇಕು, ಇಲ್ಲಿ ಸರಿ ಆಗಬೇಕು, ಜನರಿಗೆ ತೊಂದರೆ ಆಗಬೇಕು. ಬಟ್ ಒಂದು ಫಸ್ಟ್ ಟೈಮ್ ಇತಿಹಾಸದಲ್ಲಿ ನಾಯಿಗಳನ್ನು ವಿಧಾನಸೌಧ ಸಾಕಲ್ಲ, ಇಲ್ಲೇ ಪ್ರತ್ಯೇಕ ಶೆಲ್ಟರ್ ಏನಾದ್ರು ಮಾಡ್ಬೋದು, ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಹೇಳಿದ್ರು ಮಾಡಬೇಕಾಗುತ್ತೆ. ಮತ್ತು ಅವನ್ನ ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವಕ್ಕೂ ಎಲ್ಲ ಟೈಮ್ ಮಾಡಿ ಅವನ್ನ ಒಂದು ಕಡೆ ಅವಕ್ಕೂ ಮನೆ ಥರ ಮಾಡಿ ಅವ್ರು ಬಿಡಾಕ ಹೋಗಾಕ ಬರಾಕ ಸಾಧ್ಯ ಆದಷ್ಟು ಗೇಟ್ ಹೊರಗೆ ಹೋಗುವಂಥ ವ್ಯವಸ್ಥೆ ಅಲ್ಲಿ ಆಗಲಿಲ್ಲ. ಕ್ರೀಡೋರಿಗೆ ಹೇಳಿ ಅದನ್ನು ವಿಚಾರ ಮಾಡ್ತಾರೆ. ಬಟ್ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಇದನ್ನು ವಿಚಾರ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಬೀದಿ ನಾಯಿಗಳನ್ನ ಶಿಫ್ಟ್ ಮಾಡಬಾರದು ಅಂತ ಹೇಳಿ ಈಗ ಐತಿಹಾಸಿಕ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಬೀದಿ ನಾಯಿಗಳಿಗೋಸ್ಕರ ಶೆಲ್ಟರ್ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಶೆಲ್ಟರ್ ನಿರ್ಮಾಣ ಹೇಗೆ ಸಾಧ್ಯ ಆಗತ್ತೆ ಅಂಡ್ ಇದರ ಪ್ಲಾನ್ ಏನು, ಇದರ ಉದ್ದೇಶ ಏನು, ಜೊತೆಗೆ ಶೆಲ್ಟರ್ ನಿರ್ಮಾಣ ಆದ ಮೇಲೆ ಇದರ ನಿರ್ವಹಣೆಯ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ತಾರೆ? ಇದರ ಒಂದು ಜವಾಬ್ದಾರಿಯನ್ನ ಪ್ರಾಣಿ ದಯಾ ಸಂಘಕ್ಕೆ ಬಿಡಲಾಗುತ್ತೆ ಚೈತ್ರ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಇಲ್ಲಿರ್ತಕ್ಕಂಥ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡಿದ್ರೆ ಅದು ಒಂದು ರೀತಿ ಪ್ರಾಣಿ ಪ್ರಿಯರ ಒಂದು ವಿರೋಧಕ್ಕೂ ಕೂಡ ಕಾರಣವಾಗಬಹುದು. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಬೀದಿ ನಾಯಿಗಳು ಯಾವುದೇ ರೀತಿಯಾದಂಥ ಒಂದು ಏನೋ ಮನುಷ್ಯರ ಮೇಲೆ ದಾಳಿ ಮಾಡುವಂತ ಒಂದು ಇದಕ್ಕೆ ಮುಂದಾಗಿಲ್ಲ, ಅಂದ್ರೆ ಯಾವುದೇ ರೀತಿಯಾದಂಥ ತೊಂದರೆಗೀಡಾಗಿಲ್ಲ. ಆದ್ರೆ ಇಲ್ಲಿ ಬರುವಂತ ಅಂದ್ರೆ ಸಚಿವ ಸಂಪುಟ ಸಭೆ ಆಗಿರ್ಬೋದು, ಮತ್ತೊಂದು ಕಡೆ ವಿಧಾನಸಭಾ ಅಧಿವೇಶನ, ಮತ್ತೊಂದು ಕಡೆಯಾಗಿ ವಿಧಾನಸಭಾ ಕಾರಿಡಾರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಮುಜುಗರ ಉಂಟಾಗ್ತಾ ಇದೆ ಎನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಹೀಗಾಗಿ ಅದನ್ನ ತಪ್ಪಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಜನ ಒಂದೊಂದು ರೀತಿಯಲ್ಲಿ ಭಿನ್ನ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಕೆಲವರು ಸ್ಥಳಾಂತರ ಮಾಡಬೇಕು ಅಂತ ಹೇಳಿದ್ರು, ಕೆಲವರು ನಾಯಿಗಳನ್ನ ಇಲ್ಲೇ ಯಾವ್ದಾದ್ರು ಒಂದು ಶೆಡ್ ಅನ್ನ ಅಂದ್ರೆ ಶೆಲ್ಟರ್ ಅನ್ನ ನಿರ್ಮಾಣ ಮಾಡಿ ಅವಕ್ಕೆ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಾಯವನ್ನು ಕೂಡ ಮಾಡಿದ್ರು. ಸೊ ಹೀಗಾಗಿ ಇವತ್ತು ಏನು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಮತ್ತೆ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ರು. ಸಭೆಯಲ್ಲಿ ಒಮ್ಮತದ ನಿರ್ಧಾರದಂತೆ ವಿಧಾನಸಭೆಯ ಆವರಣದಲ್ಲೇ ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದು ಶೆಲ್ಟರ್ ಅನ್ನ ನಿರ್ಮಾಣ ಮಾಡುವಂಥದ್ದು, ಆ ಒಂದು ಶೆಲ್ಟರ್ ನಲ್ಲಿ ಇಲ್ಲಿರ್ತಕ್ಕಂಥ ನಾಯಿಗಳನ್ನ ಅಲ್ಲಿಗೆ ಸ್ಥಳಾಂತರ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ರಾತ್ರಿ ಪಾಳ್ಯದಲ್ಲಿ ಈ ಒಂದು ವಿಧಾನಸೌಧಕ್ಕೆ
ಪೊಲೀಸ್ ಬೆಂಗಾವಲು ಪೊಲೀಸ್ ಭದ್ರತೆ ಆಗಿರುತ್ತೋ ನಾಯಿಗಳ ಭದ್ರತೆಯು ಕೂಡ ಅಷ್ಟೇ ಮುಖ್ಯವಾಗಿದೆ ಎನ್ನುವಂತ ಒಂದು ಅಭಿಪ್ರಾಯವೂ ಕೂಡ ಕೇಳಿ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸ್ಥಳಾಂತರ ಬೇಡ, ಆ ಶೆಲ್ಟರ್ ನಲ್ಲೇ ನಾಯಿಗಳನ್ನ ಇರಿಸುವಂತದ್ದು. ಮತ್ತೊಂದು ಕಡೆಯಾಗಿ ಆ ನಾಯಿಗಳ ನಿರ್ವಹಣೆಯನ್ನ, ಅವಕ್ಕೆ ಊಟೋಪಚಾರ, ಮತ್ತೊಂದು ಕಡೆಗೆ ಅವುಗಳ ಆರೋಗ್ಯ ವಿಚಾರಣೆ, ಇದೆಲ್ಲದರ ಉಸ್ತುವಾರಿಯನ್ನ ಪ್ರಾಣಿ ದಯಾ ಸಂಘಕ್ಕೆ ಬಿಡುವಂತದ್ದು. ಈ ಮೂಲಕವಾಗಿ ಪ್ರಾಣಿ ದಯಾ ಸಂಘದವ್ರನ್ನು ಕೂಡ ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಇದೀಗ ವಿಧಾನಸಭಾ ಸ್ಪೀಕರ್ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಚೈತ್ರ, ಓಕೆ, ಧನ್ಯವಾದಗಳು ಹೆಬ್ಬಾಕ ತಿಮ್ಮೇಗೌಡ್ರೆ, ತಮ್ಮೆಲ್ಲ ಇನ್ಫಾರ್ಮೇಶನ್